ಇವತ್ತು ಊರಿಗೊಂದು ಮೂರ್ತಿ, ಕೇರಿಗೊಂದು ಸರ್ಕಲ್, ಬ್ಯಾಚ್ಗೊಂದು ಬ್ಯಾನರ್ ಹಾಕೊಂಡು ಅಂಬೇಡ್ಕರ್ ಅವರನ್ನ ಪೂಜೆ ಮಾಡ್ತಿದ್ದಾರೆ ಅಂತ ಅನ್ನೋದಾದ್ರೆ ಸೊ ಅವರು ಯಾವುದೋ ಸೋಷಿಯಲ್ ಇನ್ಫ್ಲೂಯೆನ್ಸ್ ಇಂದ ಫೇಮಸ್ ಆದವರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ 58,000 ಪುಸ್ತಕಗಳನ್ನ ಓದಿದ್ರು ಅಂತ ಫೇಮಸ್ ಆದವರಲ್ಲ. ಅಂಬೇಡ್ಕರ್ ಅವರು ಫೇಮಸ್ ಆಗ್ಲಿಕ್ಕೆ ಒಂದೇ ಒಂದು ಕಾರಣ, ಅವರು ಪಟ್ಟ ಶ್ರಮ ಮತ್ತು ಅವರ ಕೊಟ್ಟ ಕೊಡುಗೆಗಳಿಗೆ. ಇವೆರಡು ಕಾರಣದಿಂದಲೇ ಅಂಬೇಡ್ಕರ್ ಅವರು ಫೇಮಸ್ ಆಗಿದ್ದು. ಮೂಲವಾಗಿ ದಲಿತರ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಕುಡಿಯೋ ನೀರು ಕೂಡ ಹಿಂಗೆ ಕೈಯಲ್ಲಿ ಹಾಕ್ತಾ ಇದ್ರು, ಯಾರೋ ಉಟ್ಟ ಬಟ್ಟೆಗಳನ್ನ ನಮಗೆ ಕೊಡ್ತಾ ಇದ್ರು. ಹೌದಾ, ಕೂತ ಬಂಡೆಯಿಂದ ತೂಕದವ್ರಿ ಅಂಬೇಡ್ಕರ್ ಅವರಿಗೆ. ಶಾಲೆಯಲ್ಲಿ ಕಲೀಲಿಕ್ಕೆ ಒಳಗಡೆ ಕರ್ಕಂತ ಇರ್ಲಿಲ್ಲ, ಚೀಲ ಸಟ್ಟಾಸಿ ಬಾಗಿಲ ಹೊರಗಡೆ ಕೂರಿಸ್ತಾ ಇದ್ರು. ಹೌದಾ, ಸೊ ಉಗುಳನ್ನ ಕೂಡ ಬಳಿಯ ಕಳಿಸ್ತಾ ಇದ್ರು. ತಾವು ನಡೆದ ಹೆಜ್ಜೆಗಳನ್ನು ಕೂಡ ನೆಲದ ಮೇಲೆ ಬೀಳಕ್ಕೆ ಬಿಡ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಬೆಳೆದು ಬಂದ ಅಂಬೇಡ್ಕರ್ ಅವರು ಭಾರತದ ಕೊಟ್ಟ ಸಮಯದಾಗಿ ಕೊಟ್ಟಿದ್ದು ಸೊ ಅಂತಿಂತ ಕೊಡುಗೆ ಅಲ್ಲ. ಹೌದಾ, ಸರ್ವರಿಗೂ ಸಮಾನವಾದ ಹಕ್ಕನ್ನ ಕೊಟ್ರು, ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕನ್ನ ಕೊಟ್ರು. ಸೊ ಇವತ್ತು ದುಡಿದವನಿಗೆ ದುಡಿದಷ್ಟು ಕೂಲಿಯನ್ನ ಕೊಟ್ರು. ಗಂಡು ಹೆಣ್ಣಿನ ತಾರತಮ್ಯವನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹೌದಾ, ಸೊ ಜಾತಿ, ಧರ್ಮ, ಲಿಂಗ, ಬಣ್ಣ ಆಧಾರದ ಮೇಲೆ ನೀವು ಹೆಂಗ್ ಬೇಕಾದ್ರೂ ಸೊ ಈ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಎಲ್ಲದರ ಆಧಾರದ ಮೇಲೆ ನಮ್ಮನ್ನ ವಿಂಗಡಣೆ ಮಾಡ್ತಾ ಇದ್ರು. ಸೊ ಅದು ಯಾವುದೂ ಇಲ್ಲ. ಕುಂಟ ಕುರುಡನಿಗೂ ಕೂಡ ಒಂದು ಹಕ್ಕನ್ನು ಕೊಟ್ಟು, ಡಿಸಬಿಲಿಟಿ ಆಕ್ಟ್ ಗಳಲ್ಲಿ ಅವ್ರನ್ನ ಒಂದು ಸಮಾನವಾದ ಗೌರವವನ್ನು ಕೊಟ್ಟು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋದನ್ನ ಕಾನೂನನ್ನ ತಂದು ಕೊಟ್ಟವರು. ಸೊ ಇಷ್ಟೆಲ್ಲವನ್ನ ಮಾಡಿಟ್ಟು ಒಂದು ಸಿಂಗಲ್ ಕಲ್ಲುಕಟ್ಟರಿಂದ ಬರೆದು ಸಂವಿಧಾನವನ್ನು ಕೊಟ್ಟು ಪ್ರಜಾಪ್ರಭುತ್ವದ ರಾಷ್ಟ್ರಕ್ಕೆ ನೀವು ಇದನ್ನ ಮುಂದೆ ನೋಡ್ಕೊಂಡು ಹೋಗ್ರಿ ಅಂತ ಕೈಲಿ ಕೊಟ್ಟಾರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇವರಲ್ಲದೆ ಇಲ್ಲಿ